ಪರಂ ಶಾಂತಿ. ಇಂದಿನ ಬಾಪೂಜಿಯವರ ಸಂದೇಶ ಈ ರೀತಿ ಇದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ತಂದೆಯಂತೂ ಮಕ್ಕಳ ಮೇಲೆ ಜ್ಞಾನ, ಗುಣ, ಶಕ್ತಿಯ ಸುರಿಮಳೆಯನ್ನೇ ಸುರಿಸುತ್ತಿದ್ದಾನೆ. ಆದರೆ ಯಾವ ಮಕ್ಕಳು ತಂದೆಯೊಂದಿಗೆ ತಮ್ಮ ಬುದ್ಧಿಯನ್ನು, ಧ್ಯಾನವನ್ನು ನೆಟ್ಟಿದ್ದಾರೆಯೋ ಅಂತಹ ಮಕ್ಕಳು ಮಾತ್ರ ತಂದೆಯ ವರದಾನವನ್ನು ಪಡೆದುಕೊಳ್ಳುತ್ತಾ ಪವರ್ಫುಲ್ ಆಗುತ್ತಾ ಹೋಗುತ್ತಿದ್ದಾರೆ. ಅಂದರೆ ತಂದೆಯ ವರದಾನ ಯಾವ ಮಕ್ಕಳು ತಂದೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆಯೋ, ಸಂಪರ್ಕ ಅಂತಂದರೆ ಏನು, ನಿರಂತರವಾಗಿ ತಂದೆಯನ್ನು ಸ್ಮರಿಸುತ್ತಿದ್ದಾರೆಯೋ, ತಂದೆಯೊಂದಿಗೆ ಕನೆಕ್ಷನನ್ನು ಇಟ್ಟುಕೊಂಡಿದ್ದಾರೆಯೋ ಅಂತಹ ಮಕ್ಕಳಿಗೆ ಮಾತ್ರ ವರದಾನ ಫಲಿಸುತ್ತಿದೆ. ವರದಾನ ಅಂತಂದರೆ ತಂದೆಯ ಗುಣ, ಶಕ್ತಿ ಹಾಗೂ ಜ್ಞಾನ ಆ ಮಕ್ಕಳಿಗೆ ನಿರಂತರವಾಗಿ ಸಿಗುತ್ತಾ ಹೋಗುತ್ತಿದೆ. ಇನ್ನು ಯಾವ ಮಕ್ಕಳು ಅಚಲರಾಗಿಲ್ಲವೋ ಅಂತಂದರೆ ಅವರ ಮನಸ್ಸು ವಿಚಲಿತಗೊಂಡಿದ್ದರೆ, ಮನಸ್ಸು ಅತ್ತ ಇತ್ತ ಅಲಿಯುತ್ತಿದ್ದಂತಹ ಮಕ್ಕಳಿಗೆ ತಂದೆಯಿಂದ ಬರುವ ಜ್ಞಾನ, ಗುಣ, ವರದಾನ ಶಕ್ತಿಗಳು ಯಾವುವೂ ಸಹ ಅವರಿಗೆ ಲಭಿಸುತ್ತಿಲ್ಲ. ಇಲ್ಲಿ ವರದಾನ ಅಂತಂದರೆ ಒಂದು ವಿಷಯ ತಿಳಿದುಕೊಳ್ಬೇಕು. ಲೌಕಿಕ ಜೀವನದಲ್ಲಿ ಪಿತ್ರಾರ್ಜಿತ ಆಸ್ತಿ, ಇದನ್ನು ಹಿಂದಿಯಲ್ಲಿ ವರ್ಷ ಎಂದು ವಾಣಿಗಳಲ್ಲಿ ಹೇಳಿದ್ದಾರೆ. ಪಿತ್ರಾರ್ಜಿತ ಆಸ್ತಿ, ಹೇಗೆ ಮಕ್ಕಳಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿ ಬರುತ್ತದೆಯೋ ಅದರಂತೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಮಗೆ ಈಗ ಯಾವ ರೀತಿಯ ವರ್ಷ ಪಿತ್ರಾರ್ಜಿತ ಆಸ್ತಿ ವರದಾನವಾಗಿ ಸಿಗ್ತಾ ಇದೆ ಅಂತಂದರೆ, ತಂದೆಯ ಜ್ಞಾನ, ಗುಣ, ಶಕ್ತಿಗಳು ನಮಗೆ ಪಿತ್ರಾರ್ಜಿತ ಆಸ್ತಿಯಾಗಿ ಪ್ರಾಪ್ತಿಯಾಗುತ್ತಿವೆ. ಹಾಗೂ ಈ ಆಸ್ತಿಯಿಂದಲೇ ಸಂಪೂರ್ಣ ವಿಶ್ವದ ಕಲ್ಯಾಣ, ಸಂಪೂರ್ಣ ವಿಶ್ವದ ಪರಿವರ್ತನೆಯೂ ಆಗಲಿದೆ. ಈ ಆಸ್ತಿ, ಈ ವರ್ಷ ಅಥವಾ ಈ ಒಂದು ವರದಾನ ಯಾರಿಗೆ ಸಿಗ್ತಾ ಇದೆ? ಯಾರು ತಂದೆಯನ್ನು ಸದಾ ಸ್ಮರಿಸುತ್ತಿದ್ದಾರೆ, ತಂದೆ ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆಯೋ ಅಂಥವರಿಗೆ ಇದು ಪ್ರಾಪ್ತಿಯಾಗುತ್ತಿದೆ. ಇನ್ನು ಯಾರು ತಮ್ಮ ಮನಸ್ಸನ್ನು ಅತ್ತ ಇತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ವಿಚಲಿತರಾಗಿದ್ದಾರೆ, ಅತ್ತ ಇತ್ತ ಅಲಿಯುತ್ತಿದ್ದಾರೆ, ಅಂಥವರವರೆಗೂ ಈ ವರದಾನಗಳು ಹೋಗುತ್ತವೆ. ಆದರೆ ಅದು ಸಂಪೂರ್ಣ ರೀತಿಯಲ್ಲಿ ಅವರ ಕೈಗೆ ಸಿಗೋದಿಲ್ಲ. ಯಾರು ತಂದೆಯ ಜ್ಞಾನ ರತ್ನಗಳನ್ನು ಅರಿತಿದ್ದಾರೆಯೋ, ಕಂಡಿದ್ದಾರೆಯೋ, ತಿಳಿದುಕೊಂಡಿದ್ದಾರೆಯೋ ಅಂತಹ ಮಕ್ಕಳಿಗೆ ತಂದೆಯ ವರದಾನ ಪ್ರಾಪ್ತಿಯಾಗುತ್ತದೆ. ಹಾಗೂ ಅಂತಹ ಮಕ್ಕಳನ್ನು ಪರಮಪಿತ ತಂದೆಯು ವಿಶ್ವದ ಮಹಾರಾಜ ಅಥವಾ ಒಡೆಯರನ್ನಾಗಿ ಮಾಡಲಿದ್ದಾನೆ. ಹೇಗೆ ಒಬ್ಬ ರತ್ನದ ವ್ಯಾಪಾರಿಗೆ ರತ್ನಗಳ ಅಮೂಲ್ಯತೆಯ ಬಗ್ಗೆ ತಿಳಿದಿರುತ್ತದೆ, ರತ್ನಗಳ, ವಜ್ರದ ಒಂದು ಸಣ್ಣ ತುಣುಕು ಸಹ ಎಷ್ಟು ಅಮೂಲ್ಯವಾಗಿದೆ, ಅದರ ಮೌಲ್ಯ ಏನು ಅನ್ನುವುದು ರತ್ನದ ವ್ಯಾಪಾರಿಗೆ ಮಾತ್ರ ತಿಳಿದಿರುತ್ತದೆ. ಹಾಗೂ ಅವನು ಆ ಒಂದು ಸಣ್ಣ ತುಣುಕನ್ನೂ ಸಹ ಒಂದು ಅಮೂಲ್ಯ ಆಭರಣವನ್ನಾಗಿ ಮಾಡುತ್ತಾನೆ. ಅದರಂತೆ ತಂದೆಯ ಒಂದು ಸಣ್ಣ ಮಾತನ್ನೂ ಸಹ ಹಾಗೂ ಅದರಲ್ಲಿ ಅಡಗಿರುವಂತಹ ಜ್ಞಾನದ ಮಹತ್ವವನ್ನು ತಿಳಿದುಕೊಂಡು ಅದನ್ನು ತನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಿಕೊಳ್ಳುತ್ತಾ ಯಾರು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆಯೋ ಅವರೇ ಅತ್ಯಮೂಲ್ಯವಾದಂತಹ ರತ್ನಗಳ ಸಮಾನರಾಗುತ್ತಾರೆ. ತಂದೆಯ ಜ್ಞಾನರೂಪಿ ರತ್ನ ನಮಗೆ ಸಿಗುತ್ತಿದೆ. ಅಂದರೆ ತಂದೆಯಿಂದ ನಿರಂತರವಾಗಿ ನಮಗೆ ಜ್ಞಾನ, ಗುಣ, ಶಕ್ತಿಗಳು ನಿರಂತರವಾಗಿ ಸಿಗುತ್ತಲೇ ಹೋಗುತ್ತಿದೆ. ಅಂದಾಗ ಅದರಲ್ಲಿ ಒಂದು ಸೂಕ್ಷ್ಮ, ಅಲ್ಪದರಲ್ಲಿಯೂ ಅಲ್ಪ ಒಂದು ಸಣ್ಣ ಸಂಕಲ್ಪವನ್ನು ನಾವು ಬಿಡದಂತೆ ಗಮನದಿಂದ ಅದನ್ನು ನಾವು ಪಾಲಿಸಿಕೊಂಡು ಹೋಗುತ್ತಿದ್ದರೆ ಪ್ರತಿಯೊಂದು ಸಣ್ಣ ಅಲ್ಪ ಸಂಕಲ್ಪ, ಸೂಕ್ಷ್ಮ ಸಂಕಲ್ಪವೂ ಸಹ ನಮಗೆ ವಜ್ರ ಸಮಾನವಾಗುತ್ತದೆ. ಅಂದರೆ ತಂದೆಯಿಂದ ಹೊರಟಂತಹ ಒಂದು ಸಣ್ಣ ವಾಕ್ಯವೂ ಸಹ ಮಹಾವಾಕ್ಯವಾಗಿರುತ್ತದೆ. ಹಾಗೂ ಅದು ನಮಗೆ
ಒಂದು ಅಮೂಲ್ಯ ರತ್ನದಂತೆ. ಅಂದರೆ ಮಕ್ಕಳಾದ ನಾವು ತಂದೆಯ ಒಂದೊಂದು ಮಾತನ್ನೂ ಸಹ ಪಾಲಿಸುತ್ತಾ ಬರುತ್ತಿದ್ದೇವೆ. ಅಮೂಲ್ಯವಾದಂತಹ ಜ್ಞಾನವನ್ನು ತಂದೆಯಿಂದ ಪಡೆಯುತ್ತಾ ಬರುತ್ತಿದ್ದೇವೆ. ಇಲ್ಲಿ ನಮ್ಮ ಜೀವನ 2 ಪ್ರಕಾರದಲ್ಲಿದೆ. ಒಂದು ಲೌಕಿಕ ಜೀವನ, ಒಂದು ಅಲೌಕಿಕ ಜೀವನ. ಈ ಎರಡನ್ನೂ ನಾವು ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮನಸ್ಸು ಮತ್ತು ಬುದ್ಧಿ ತಂದೆಯಲ್ಲಿದೆ ಅಂದಾಗ ನಾವು ಅಲೌಕಿಕ ಜೀವನವನ್ನು ಬಾಳುತ್ತಿದ್ದೇವೆ. ನಮ್ಮ ನಿತ್ಯ ಕಾರ್ಯಗಳನ್ನು ನಾವು ಮನಸಾರೆ ಶುದ್ಧ ಮನಸ್ಸಿನಿಂದ ಮಾಡುತ್ತಿದ್ದರೆ ಅದು ಲೌಕಿಕ. ಈ ರೀತಿ ಲೌಕಿಕ ಅಲೌಕಿಕ ಎರಡೂ ಜೀವನವನ್ನು ನಾವು ಪರಿಶುದ್ಧತೆಯಿಂದ ಬಾಳುತ್ತಿದ್ದೇವೆ. ನಾವು ಅಲೌಕಿಕ ಜೀವನವನ್ನು ಬಾಳುತ್ತಿರುವಾಗ ತಂದೆಯ ಮುಕುಟದ ಮಣಿಗಳಾಗಿ ಹೋಗುತ್ತಿದ್ದೇವೆ. ಏಕೆಂದರೆ ತಂದೆಯು ಇಲ್ಲಿ ಬಂದಿರುವುದು ಮಕ್ಕಳನ್ನು ತನ್ನ ಸಮಾನರನ್ನಾಗಿ ಮಾಡಲು. ಹೀಗಾಗಿ ಮಕ್ಕಳಾದ ನಾವು ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ನಿರಂತರವಾಗಿ ತಂದೆಯಲ್ಲಿ ಸಮರ್ಪಣೆ ಮಾಡಿಬಿಡಬೇಕು. ತಂದೆಯ ಸ್ಮರಣೆಯಲ್ಲಿಯೇ ಇಡಬೇಕು. ನಮ್ಮ ಮನಸ್ಸು ಬುದ್ಧಿ ತಂದೆಯಿಂದ ದೂರ ಸರಿಯಲೇಬಾರದು. ಇಲ್ಲವಾದರೆ ತಂದೆಯಿಂದ ಬಂದಂತಹ ವರದಾನ ವರ್ಷ ನಮ್ಮಿಂದ ದೂರವಾಗುತ್ತದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಬಚ್ಚೆ ಆನೆ ವಾಲಾ ಸಮಯ ಬಹುತ್ 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 ನಾಜುಕ್ ಹೈ. ಇಲ್ಲಿ ಬಹುತ್ ಅಂದರೆ ಅತಿ, ಬಹಳ 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 ಅನ್ನುವಂತಹ ಶಬ್ದವನ್ನು 4 ಬಾರಿ ಬಾಪೂಜಿಯವರು ಉಚ್ಚರಿಸಿದ್ದಾರೆ. ಅಂದಾಗ ನಾವು ಇಲ್ಲಿ ತಿಳಿದುಕೊಳ್ಬೇಕು, ಮುಂದೆ ಬರಲಿರುವ ಸಮಯ ಅದೆಷ್ಟು ಭಯಂಕರವಾಗಿದೆ, ಅದೆಷ್ಟು ನಾಜೂಕಾಗಿದೆ ಅನ್ನುವ ಸೂಕ್ಷ್ಮ ನಾವು ತಿಳಿಯಬೇಕಿದೆ. ಆನೆ ವಾಲಾ ಸಮಯ ಬಹುತ್ 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 ನಾಜುಕ್ ಹೈ ಲೇಕಿನ್ ಬಚ್ಚೆ ಅನ್ಜಾನ್ ಬನೆ ಹುಯೇ ಹೈ. ಅಂದರೆ ಬರಲಿರುವ ಸಮಯ ಬಹಳ ಕ್ರಿಟಿಕಲ್ ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಮಕ್ಕಳು ಪರಿವೆಯೇ ಇಲ್ಲದಂತೆ ಓಡಾಡುತ್ತಿದ್ದಾರೆ. ಅಂದರೆ ಗಮನವೇ ಕೊಡುತ್ತಿಲ್ಲ. ಅಂದರೆ ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೇನು ಮಾಡೋದು, ಪುರುಷಾರ್ಥ ಅಂತೂ ಮಾಡ್ತಾನೆ ಇದ್ದೇವಲ್ಲ, ಪರಿವರ್ತನೆ ಅಂತೂ ಆಗಲೇಬೇಕು, ಆಗೇ ಆಗುತ್ತೆ, ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಬದುಕುವುದು ಬಹಳ ಕಷ್ಟ ಅಂತ ಕೆಲವು ಮಕ್ಕಳು ಸಮಯವನ್ನು ವ್ಯರ್ಥ ಮಾಡಿಕೊಳ್ತಿದ್ದಾರೆ. ಏಕೆಂದರೆ ಅಂತಹ ಮಕ್ಕಳಿಗೆ ತಂದೆಯ ಮೇಲೆ 100% ನಿಶ್ಚಯ ಬುದ್ಧಿ ಇಲ್ಲ, ವಿಶ್ವಾಸವಿಲ್ಲ. ಹೀಗಾಗಿ ಅವರ ಬುದ್ಧಿ ಸಮರ್ಪಣ ಬುದ್ಧಿಯಾಗಿಲ್ಲ. ತಂದೆಗೆ ಎಲ್ಲವನ್ನು ಸಮರ್ಪಿಸುವಂತಹ ಮನಸ್ಥಿತಿ ಅವರದ್ದಾಗಿಲ್ಲ. ಸಮರ್ಪಣೆ ಅಂತಂದರೆ ತ್ಯಾಗ, ತ್ಯಾಗದಿಂದಲೇ ಭಾಗ್ಯ. ಈ ಸಮಯದಲ್ಲಿ ಯಾರು ತಂದೆಯ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಿದ್ದಾರೆಯೋ ಅಂತಹ ಮಕ್ಕಳ ಜವಾಬ್ದಾರಿಯನ್ನು ಆ ತಂದೆ ಹೊತ್ತಿದ್ದಾನೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಯಾರು ಸಮರ್ಪಣ ಬುದ್ಧಿಯಿಂದ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆಯೋ ಅಂತಹ ಮಕ್ಕಳನ್ನು ನಾನು ಸಂಪನ್ನರನ್ನಾಗಿ ಮಾಡಿ ನನ್ನೊಂದಿಗೆ ಕರೆದೊಯ್ಯಲಿದ್ದೇನೆ ಅನ್ನುತ್ತಿದ್ದಾರೆ. ನೋಡಿ, ಮಕ್ಕಳಾದ ನಮಗೆಲ್ಲ ಇದೆಷ್ಟು ಒಂದು ಒಳ್ಳೆಯ ಸಿಹಿ ಸುದ್ದಿ ಅಲ್ವೇ. ಬಾಪ್ ಸಂಪನ್ನ ಬನಾ ಬಚ್ಚೋಂ ಕೋ ಸಾಥ್ ಲೇ ಜಾಯೇಗಾ. ತಂದೆ ಸಂಪನ್ನರಾಗಿ ಮಕ್ಕಳನ್ನು ಕರೆದೊಯ್ಯಲಿದ್ದಾನೆ ಅಂದಾಗ ಯಾವ ಮಕ್ಕಳನ್ನು ಕರೆದೊಯ್ಯುತ್ತಿದ್ದಾನೆ? ಯಾವ ಮಕ್ಕಳು ತಮ್ಮ ಮನಸ್ಸು ಬುದ್ಧಿಯನ್ನು ತಂದೆಗೆ ಒಪ್ಪಿಸಿದ್ದಾರೆಯೋ ಅಂತಹ ಮಕ್ಕಳನ್ನು ತಂದೆ ಕರೆದೊಯ್ಯಲಿದ್ದಾನೆ. ಮುಂದೆ ಬರಲಿರುವ ನಾಜೂಕು ಸಮಯದಲ್ಲಿ, ವಿಶ್ವದ ಅಂತ್ಯದ ಸಮಯದಲ್ಲಿ ತಂದೆಯ ಸಮಾನ ಮಕ್ಕಳು ತಮ್ಮ ಭಾಗ್ಯವನ್ನು ನೆನೆಯುತ್ತಾ ಆನಂದದಿಂದ ಅನ್ಯ ಆತ್ಮಗಳ ಕಲ್ಯಾಣವನ್ನು ಬಯಸುತ್ತಾ, ಎಲ್ಲರಿಗೂ ಶುಭವನ್ನೇ ಕೋರುತ್ತಾ, ಎಲ್ಲರ ಕಲ್ಯಾಣಕ್ಕೆ ನಿಮಿತ್ತರಾಗಿ ಕೆಲಸವನ್ನು ಮಾಡುತ್ತಾ ತಂದೆಯೊಂದಿಗೆ ಆನಂದದಿಂದ ತಮ್ಮ ಪರಂಧಾಮವನ್ನು ಸೇರುತ್ತಾರೆ. ಮನಸ್ಸು ಬುದ್ಧಿಯಿಂದ ದೂರವೇ ಉಳಿದಂತಹ ಮಕ್ಕಳು ಮುಂದೆ ಬರಲಿರುವ ವಿನಾಶದ ನಾಜೂಕಿನ ಸಮಯದಲ್ಲಿ, ಹಾಹಾಕಾರದಂತಹ ಸಮಯದಲ್ಲಿ, ಆ ಹಾಹಾಕಾರದ ಸಮಯದಲ್ಲಿ
ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬಳಲುತ್ತಾ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಾರೆ. ಯಾರು ಪುರುಷಾರ್ಥ ಮಾಡುತ್ತಿಲ್ಲವೋ, ಪುರುಷಾರ್ಥ ಅಂತಂದರೆ ಸ್ವಪರಿವರ್ತನೆ, ಯಾರು ತಮ್ಮ ಸ್ವಪರಿವರ್ತನೆಯತ್ತ ಗಮನ ಕೊಡುತ್ತಿಲ್ಲವೋ ಅಂತಹ ಮಕ್ಕಳನ್ನು ಪಶ್ಚಾತ್ತಾಪದ ಅಗ್ನಿಯು ಆವರಿಸಲಿದೆ. ಇದು ತಂದೆಯು ನಮಗೆ ಕೊಡುತ್ತಿರುವ ಒಂದು ಕೊನೆಯ ಎಚ್ಚರಿಕೆಯಾಗಿದೆ. ಈಗಲೂ ಸಮಯ ಮಿಂಚಿಲ್ಲ, ಕಾಲ ಮಿಂಚಿಲ್ಲ. ಜಾಗೃತರಾಗಿರಿ, ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಿ. ತಂದೆಯಂತೂ ದಯಾಸಾಗರನಾಗಿದ್ದಾನೆ, ಕರುಣಾಸಾಗರನಾಗಿದ್ದಾನೆ. ಆದರೆ ನಿಮ್ಮ ಪರಿವರ್ತನೆ, ನಿಮ್ಮ ಸ್ವಪರಿವರ್ತನೆ ನೀವೇ ಮಾಡಿಕೊಳ್ಳಬೇಕು. ಮಕ್ಕಳೇ, ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. कागज़ के टुकड़ों के लिए, ईंटों के मकानों के लिए या अपनी छोटी छोटी इच्छाओं के कारण अपने समय को ವ್ಯರ್ಥ ಮತ್ ಕರೋ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ. ಅಂದರೆ ಲೌಕಿಕದಲ್ಲಿ ಮನೆ ಕಟ್ಟಲು, ಹಣ ಗಳಿಸಲು ಇತ್ಯಾದಿಗೆ ನೀವು ನಿಮ್ಮ ಎಲ್ಲ ಸಮಯವನ್ನು ಕೊಡಲಿಕ್ಕೆ ತಯಾರಾಗಿ ನಿಲ್ಲುತ್ತೀರಾ. ಆದರೆ ನಿಮ್ಮ ಮನಸ್ಸು ಬುದ್ಧಿಯನ್ನು ನಿಶ್ಚಯ, ಒಂದು ವಿಶ್ವಾಸ ಬುದ್ಧಿಯಿಂದ 100% ನಿಶ್ಚಯ ಬುದ್ಧಿಯಿಂದ ತಂದೆಗೆ ಒಪ್ಪಿಸಲು ನಿಮ್ಮಿಂದ ಆಗುವುದಿಲ್ಲ. ನಿಮ್ಮ ಮನಸ್ಸು ಆಗ ಚಂಚಲವಾಗುತ್ತಾ ಹೋಗುತ್ತೆ ಅಂತಂದಾಗ ಅಂತಹ ಮಕ್ಕಳು ಪಶ್ಚಾತ್ತಾಪದ ಅಗ್ನಿಯಲ್ಲಿ ಸುಡಲೇಬೇಕಿದೆ. ಬಾಪೂಜಿ ಹೇಳ್ತಾ ಇದ್ದಾರೆ, ಬಚ್ಚೆ बाप तो आप बच्चों को ज्ञान गुण शक्तियाँ देने के लिए ही बैठा है. ನೋಡಿ ಮಕ್ಕಳೇ, ನಾನು ನಿಮಗೆ ಜ್ಞಾನ, ಗುಣ, ಶಕ್ತಿ ಇವನ್ನೆಲ್ಲ ಕೊಡಲೆಂದೇ ನಾನಿಲ್ಲಿ ಬಂದಿದ್ದೇನೆ. जब बच्चे सच्चे दिल से बाप को याद करेंगे, बाप बच्चों को संपन्न बनाना शुरू कर देता है. ಯಾವಾಗ ಮಕ್ಕಳಾದ ನೀವು ನನ್ನನ್ನು ಶುದ್ಧ ಮನಸ್ಸಿನಿಂದ ಸ್ಮರಿಸಲು ಆರಂಭಿಸುತ್ತೀರೋ ಆಗ ನಾನು ನಿಮ್ಮನ್ನು ಪರಿಪೂರ್ಣರನ್ನಾಗಿ, ಸಂಪನ್ನರನ್ನಾಗಿ ಮಾಡುತ್ತೇನೆ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ. ಮುಂದುವರೆದು ಬಾಪೂಜಿ ಹೇಳ್ತಾ ಇದ್ದಾರೆ, ಪರಂತು ಬಚ್ಚೆ ಯಾದ್ ತೋ ಕರೋ ನಾ, ಫಿರ್ ಹಿ ತೋ ಬಾಪ್ ಕಾ ವರ್ಸಾ ಲೇ ಪಾವೋಗೆ. ನೋಡಿ, ಇದು ಬಹಳ ವಿಶೇಷ, ಬಹಳ ಇಂಪಾರ್ಟೆಂಟ್ ಆದಂತಹ ಮಾತು. ಇದನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದು ನಮಗೆ ಒಂದು ಅಂತಿಮ ಕರೆಗಂಟೆಯಾಗಿದೆ, ಒಂದು ವಿಶೇಷ ಸೂಚನೆ ಸಹ ಆಗಿದೆ. ತಂದೆ ಬಂದಿದ್ದಾನೆ ನಮ್ಮ ಉದ್ಧಾರಕ್ಕಾಗಿ, ನಮ್ಮನ್ನು ಕರೆದೊಯ್ಯಲೆಂದೇ ಬಂದಿದ್ದಾನೆ. ಆದರೆ ಆತನನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ನಾವು ಸ್ಮರಿಸದೇ ಇದ್ದರೆ ತಂದೆ ತಾನೇ ಏನು ಮಾಡಲು ಸಾಧ್ಯ? ನಾವು ಏನು ಮಾಡಬೇಕು, ಏನು ಮಾಡಬಾರದು, ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ಬಾಪೂಜಿಯವರು ನಮಗೆ ತಿಳಿಸ್ಕೊಡ್ತಾನೆ ಇದ್ದಾರೆ. ಆದರೆ ಅದನ್ನು ಪಾಲಿಸುವುದು ಬಿಡುವುದು ನಮ್ಮ ಕೈಯಲ್ಲಿದೆ. ಈಗಲೂ ಸಹ ಕಾಲ ಮಿಂಚಿಲ್ಲ. ಆತ್ಮರೆಲ್ಲರೂ ಜಾಗೃತರಾಗಿ. परम शांति. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जल रा रही है. जुड़े रहिए. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो